ಕಾಂಗ್ರೆಸ್ನಲ್ಲಿ ಕುರ್ಚಿ ಚದುರಂಗದಾಟ ಜೋರಾಗಿದೆ. ಶಾಸಕರ ಗೊಂದಲದ ಹೇಳಿಕೆಯಿಂದ ಪಕ್ಷಕ್ಕೆ ಮುಜುಗರ ಆಗ್ತಾ ಇದೆ. ಹೀಗಾಗಿ ನಿನ್ನೆ ರಾತ್ರಿ ಸಿಎಂ ಭೇಟಿಯಾದರು ಡಿಸಿಎಂ ಡಿಕೆ ಶಿವಕುಮಾರ್. ಚನ್ನಪಟ್ಟಣದಿಂದ ವಾಪಸ್ ಆಗ್ತಾ ಇದ್ದಂತೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ದು, ನಿನ್ನೆ ನಡೆದ ಪದಾಧಿಕಾರಿಗಳ ಸಭೆಯ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಡಿಕೆಶಿ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಕೆಲವು ಶಾಸಕರಿಗೆ ನೋಟಿಸ್ ನೀಡೋದಾಗಿಯೂ ಕೂಡ ಹೇಳಿದ್ದಾರೆ. ನೋಟಿಸ್ ನೀಡೋ ಬಗ್ಗೆ ಸಿಎಂ ಜೊತೆ ಡಿಕೆಶಿ ಚರ್ಚೆ ನಡೆಸಿದ್ದು ಸುಮಾರು ಅರ್ಧ ಗಂಟೆ ಚರ್ಚೆ ನಡೆಯಿತು. ಚನ್ನಪಟ್ಟಣ ಉಪಚುನಾವಣೆ ಬಗ್ಗೆ ಕೂಡ ಸಿಎಂ ಜೊತೆ ಡಿಕೆಶಿ ಚರ್ಚೆ ನಡೆಸಿದ್ದಾರೆ. ಮೂರು ಡಿಸಿಎಂಗಾಗಿ ಕೂಗು, ಸಿಎಂ ಬದಲಾವಣೆಯ ಕೂಗು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಗಾದಿ ಬದಲಾವಣೆಯ ಕೂಗು, ಇದೆಲ್ಲವೂ ಕೂಡ ಕೇಳಿಬರ್ತಾ ಇರುವ ಬೆನ್ನಲ್ಲೇ ನಿನ್ನೆ ನಡೆದಂತಹ ಪದಾಧಿಕಾರಿಗಳ ಸಭೆಯಲ್ಲಿ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟರು ಡಿಕೆಶಿ. ಹಾಗಾಗಿಯೂ ಕೂಡ ಬಹಳಷ್ಟು ಮಂದಿ ಮಾತನಾಡ್ತಾ ಇದ್ದಾರೆ. ಪಕ್ಷಕ್ಕೆ ಮುಜುಗರಗಳಾಗ್ತಾ ಇದೆ ಶಾಸಕರ ಗೊಂದಲದ ಹೇಳಿಕೆಯಿಂದ. ಹೀಗಾಗಿ ಕೆಲವು ಶಾಸಕರಿಗೆ ನೋಟಿಸ್ ನೀಡೋದಾಗಿ ಡಿಕೆಶಿ ಹೇಳಿಕೆ ಕೊಟ್ಟಿದ್ದು, ಪದಾಧಿಕಾರಿಗಳ ಸಭೆ ಬಗ್ಗೆ ಸಿಎಂಗೆ ಡಿಸಿಎಂ ಮಾಹಿತಿ ನೀಡಿದ್ದಾರೆ. ಶಾಸಕರುಗಳಿಗೂ ಕೂಡ ನೋಟಿಸ್ ನೀಡೋ ಬಗ್ಗೆ ಡಿಕೆಶಿ ಸಿಎಂ ಜೊತೆ ಚರ್ಚೆ ನಡೆಸಿದ್ದಾರೆ. ಅದರ ಜೊತೆಗೆ ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಬಗ್ಗೆ ಮಾತನಾಡ್ತಾ ಇದ್ದವರಿಗೆ ಶಾಕ್. ಕಾರ್ಯಕ್ಷಮತೆ ಅಸ್ತ್ರ ಪ್ರಯೋಗಿಸೋದಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ಸತ್ಯಶೋಧನಾ ಸಮಿತಿ ರಚಿಸೋದಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ಸತ್ಯಶೋಧನಾ ಸಮಿತಿಯ ಮೂಲಕ ಕಾರ್ಯಕ್ಷಮತೆಗೆ ವರದಿ ತರಿಸಿಕೊಳ್ಳೋದಕ್ಕೆ ನಿರ್ಧರಿಸಿದ್ದಾರೆ. ಸಚಿವರು ಮತ್ತು ಶಾಸಕರ ಕಾರ್ಯಕ್ಷಮತೆಯನ್ನ ಅಳೆಯೋದಕ್ಕೆ ಡಿಕೆಶಿ ಮುಂದಾಗ್ತಾ ಇದ್ದಾರೆ. ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಳಪೆ ಸಾಧನೆ ಮಾಡಿದ್ಯಾರ್ಯಾರು ಎನ್ನುವ ಶೋಧಕ್ಕೆ ಡಿಕೆಶಿ ಮುಂದಾಗಿದ್ದಾರೆ. ವಿಧಾನಸಭಾ ಕ್ಷೇತ್ರಗಳ ಅಸಲಿ ಕಾರಣ ತಿಳಿಯೋದಕ್ಕೆ, ಅಂದ್ರೆ ಲೋಕಸಭಾ ಚುನಾವಣೆಯ ವೇಳೆ ಸಚಿವರುಗಳು ತಮ್ಮ ತಮ್ಮ ಕ್ಷೇತ್ರಗಳಲ್ಲೇ ಲೀಡ್ ಕೊಡಿಸೋದ್ರಲ್ಲಿ ವಿಫಲ ಆಗಿದ್ದಾರೆ. ಅದಕ್ಕೆ ಅಸಲಿ ಕಾರಣ ಏನು ಅನ್ನೋದನ್ನ ತಿಳಿಯೋದಕ್ಕೆ ಡಿಕೆಶಿ ನಿರ್ಧರಿಸಿದ್ದು, ಎಐಸಿಸಿ ಫ್ಯಾಕ್ಟ್ ಫೈಂಡಿಂಗ್ ಕಮಿಟಿಗೂ ಮಾಹಿತಿಯನ್ನ ನೀಡಲಿದ್ದಾರೆ ಡಿಕೆಶಿ. ಡಿಸಿಎಂ ಡಿಕೆಶಿ ಕಾರ್ಯಕ್ಷಮತೆ ಅಸ್ತ್ರಕ್ಕೆ ಸಚಿವರುಗಳ ದಂಗಾಗಿದ್ದಾರೆ. ಹಾಗಿದ್ರೆ ಲೋಕಸಭೆಯಲ್ಲಿ ಲೀಡ್ ಕೊಡಿಸದ ಸಚಿವರುಗಳಿಗೆ ಕಂಟಕ ಕಾದಿದ್ಯಾ? 17 ಸಚಿವರು ತಮ್ಮ ತಮ್ಮ ಕ್ಷೇತ್ರದಲ್ಲೇ ಲೋಕಸಭಾ ಚುನಾವಣೆಯಲ್ಲಿ ಲೀಡ್ ಕೊಡಿಸುವಲ್ಲಿ ವಿಫಲರಾಗಿದ್ದಾರೆ. ಡಿಸಿಎಂ ಸ್ಥಾನಕ್ಕೆ ಪಟ್ಟು ಹಿಡಿದ ಸಚಿವರುಗಳು ಕೂಡ ವಿಫಲರಾಗಿದ್ದಾರೆ. ಸಚಿವರ ಕ್ಷೇತ್ರಗಳಲ್ಲಿ ಕಾರಣ ಹುಡುಕಿ ಬದಲಾವಣೆಯ ಮಾತನಾಡ್ತಾ ಇರೋರಿಗೆ ತಿರುಗೇಟು ನೀಡೋದಕ್ಕೆ ಡಿಕೆಶಿ ಪ್ಲಾನ್ ಮಾಡಿದ್ದು, ಹೊಂದಾಣಿಕೆ ಮೂಲಕ ಏನಾದರೂ ಬಿಜೆಪಿ ಲೀಡ್ ಹೆಚ್ಚಾಗಿದೆಯಾ, ಸಚಿವರ ಕಾರ್ಯ ಸರಿ ಇಲ್ಲವೇ, ಇದೆಲ್ಲದರ ಬಗ್ಗೆ ಅವಲೋಕಿಸೋದಕ್ಕೆ ಮುಂದಾಗಿದ್ದಾರೆ. ಡಿಸಿಎಂ ರೇಸ್ನಲ್ಲಿರುವಂತಹ ಪರಮೇಶ್ವರ್ ಕೂಡ ಲೀಡ್ ಕೊಡಿಸೋದ್ರಲ್ಲಿ ವಿಫಲರಾದರು. ಬದಲಾವಣೆಯ ಮಾತುಗಳನ್ನು ಆಡ್ತಾ ಇರುವಂತಹ ಸಚಿವ ರಾಜಣ್ಣ ಕೂಡ ತಮ್ಮ ಕ್ಷೇತ್ರದಲ್ಲೇ ಹಿನ್ನಡೆ ಅನುಭವಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್ ಕೂಡ ಲೀಡ್ ಕೊಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ತಮ್ಮ ಕ್ಷೇತ್ರದಲ್ಲಿ. ಹಾಗಿದ್ರೆ ಲೋಕಸಭೆಯಲ್ಲಿ ಲೀಡ್ ಕೊಡಿಸದ ಸಚಿವರುಗಳಿಗೆ ಕಂಟಕ ಕಾದಿದೆಯಾ? ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ಮಾತ್ರ ಸೇಫ್ ಝೋನ್ ನಲ್ಲಿರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.